ಒಂದು ಮಹತ್ವ ಮುನ್ನುಡಿ ಅಂತ ಹೇಳಿ ನಾನು ಅದು ಭಾವಿಸ್ತೇನೆ. ಏಕೆಂದರೆ ಜಾಗೃತ ಸಮಿತಿ ಸಂಚಾಲಕರಾದ ಶ್ರೀ ಎಂ ಚಂದ್ರಶೇಖರ್ ಅವರೇ, ಹಾಗೆಯೇ ಪುಸ್ತಕ ಸಂಸ್ಕೃತಿಯ ಬಗ್ಗೆ ಉಪನ್ಯಾಸವನ್ನು ನೀಡಲು ಬಂದಿರುವ ಡಾಕ್ಟರ್ ರಮಾನಂದ ಎನ್ಜಿ ಅವರೇ, ನಮ್ಮ ಜಾಗೃತ ಸಮಿತಿಯ ಸದಸ್ಯರಾದ ಶ್ರೀಮತಿ ಸುಚಿತ್ರ ಹೆಗಡೆ ಅವರೇ, ಹಾಗೆಯೇ ನಮ್ಮ ಮತ್ತೊಬ್ಬ ಸದಸ್ಯರಾದ ಶರಣ ದೇವರಾಜ ಪ್ರೀತಿ ಅವರೇ, ಹಾಗೆ ಇವತ್ತಿನ ಕೇಂದ್ರ ಬಿಂದುವಾದ ಡಾಕ್ಟರ್ ಬೆಟ್ಟಸ್ವಾಮಿ ಅವರೇ, ಮತ್ತು ಮುಂದಿನ ಜವಾಬ್ದಾರಿಯನ್ನು ವಹಿಸ್ಕೊಂಡಿರುವ ಅಂದರೆ ನಾವು ಏನಂದರೆ ನಾವು ನಮ್ಮ ಬಹುಕಾಲದ ಗೆಳೆಯರಾದ, ಅದು ಏನು ದೊಡ್ಡ ಸಭಾಂಗಣ ಬೇಕಾಗಿಲ್ಲ, ನಮಗೆ ಸಾವಿರಾರು ಜನ ಬೇಕಾಗಿಲ್ಲ, ಇಷ್ಟೇ ನಮ್ಮ ಆಸ್ತಿ, ಇಷ್ಟೇ ನಮ್ಮ ಶಕ್ತಿ. ಹಾಗಾಗಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈ ಮನೆಗೊಂದು ಗ್ರಂಥಾಲಯ ಅನ್ನುವ ಯೋಜನೆಯನ್ನು ನಮ್ಮ ಪುಸ್ತಕ ಪ್ರಾಧಿಕಾರ ಹಾಕಿಕೊಂಡಂಥ ಒಂದು ಹೊಸ ಯೋಜನೆ. 2 ಯೋಜನೆ. ನಮ್ಮ ಪುಸ್ತಕ ಪ್ರಾಧಿಕಾರಕ್ಕೆ 33 ವರ್ಷ. ಈಗ ನಾನು 10ನೇ ಅಧ್ಯಕ್ಷ. ಮೊಟ್ಟ ಮೊದಲ ಅಧ್ಯಕ್ಷರು ನಮ್ಮೆಲ್ಲರ ಪ್ರೀತಿಯ LS ಶೇಷಗಿರಿರಾವ್. ಈಗ ನಾನು 10ನೇ ಅಧ್ಯಕ್ಷ. ಈ ಹಿಂದಿನ 9 ಜನ ಅಧ್ಯಕ್ಷರುಗಳು ಕೂಡ ಬಹಳ ಪ್ರೀತಿಯಿಂದ ಅವರೇ ಆದ ಕಲ್ಪನೆಯಿಂದ ಕನಸಿನಿಂದ ನಮ್ಮ ಪ್ರಾಧಿಕಾರವನ್ನು ಕಟ್ಟಿದ್ದಾರೆ. ನಾವು ಮಾಡಿಬಿಟ್ರೆ 10 ರೂಪಾಯಿ ಸಿಗೋದು. 10 ರೂಪಾಯಿ ಪುಸ್ತಕಕ್ಕೆ ಒಬ್ಬೊಬ್ಬರಿಗೆ 10 ಪೈಸೆ ಬಾಡಿಗೆ ಕೊಟ್ಟು ಓದಿ ಅದರಲ್ಲಿ 25 ರೂಪಾಯಿ ಸಂಪಾದನೆ ಮಾಡ್ತಿದ್ರು ಅವಾಗ. ಅಂತ ಜಾಣರು ನಂಬಾರು. ಹಾಗೆ ನಮ್ಮ ಹೆಣ್ಮಕ್ಳು ಮಹಿಳೆಯರು ತಗೊಬರೋರು 2 ಪುಸ್ತಕ 10 ಪೈಸೆ 20 ಪೈಸೆ ಕೊಟ್ಟು ಓದಿ ಕೊನೆಗೆ ಏನಾದರೂ ಓದೋ ಟೈಮಲ್ಲಿ ಏನಾದ್ರೂ ಒಗ್ಗರಣೆ ಟೈಮ್ ಬಂದುಬಿಟ್ರೆ ಆ ಒಗ್ಗರಣೆ ಟೈಮಲ್ಲಿ ಆ ಹಾಳೆಯನ್ನು ಹಿಂಗೆ ಮಡಚಿಟ್ಬಿಟ್ಟು ಮತ್ತೆ ಬಗ್ಗೆ ಪರಿಚಯ ಮಾಡಿಸ್ತೀವಿ ಪ್ರತಿ ಕಾಲೇಜಿಗೆ. ಅದು ಅದ್ಭುತವಾಗಿ ಸ್ಪಂದನೆ ನೀಡುತ್ತದೆ. ಮೊನ್ನೆ ಕೂಡ ನಮ್ಮ ಜಯಂತಿಯನ್ನು ಅದೇ ರೀತಿ ಆಚರಿಸ್ತೀವಿ. ಬೆಂಗಳೂರಿನ ಕಾಲೇಜಿನಲ್ಲಿ ಹೋಗ್ತಾರೋ ನೆನಪಾಗುತ್ತೋ, ಸಂತೆಗೆ ಹೋದ್ರೆ ಅಂಗಡಿಗೆ ಹೋದ್ರೆ ಎಲ್ಲ ಇದ್ರೆ ನೆನಪಾಗುತ್ತೆ. ನನ್ನ ಮನೇಲಿ ಗ್ರಂಥಾಲಯ ಇದೆಯಲ್ಲ, ನಾವು ತಗೊಳ್ಳೋಣ, ನಮ್ಮ ಮನೇಲಿ ನಮ್ಮ ಮಕ್ಕಳು ಅನ್ನೋ ಥರ ಮಕ್ಕಳು ಕರ್ಕೊಂಡಿದ್ದಾರೆ. ಹೀಗೆ ಇಲ್ಲಿಗೆ 10 ಜನ ಸದಸ್ಯರನ್ನು ನಾವು ಅವರ ಮೂಲಕ ಪ್ರತಿ ಅಲ್ಲಲ್ಲಿ ಅವರವರು ಮಾಡಬೇಕು. ಇಡೀ ರಾಜ್ಯವರ ಸುತ್ತಿದ್ದೀನಿ ನಾನು. ಇನ್ನು 4-5 ಜಿಲ್ಲೆಗಳು ಮಾತ್ರ ಬಾಕಿ ಇದೆ. ಸಾಕಾಗೋಯ್ತು ತುಂಬ. ಅದಕ್ಕೆ ಅದರ ಒಂದು ಇದೇ ಬೇರೆ, ಅದರ ಸೊಗಸೇ ಬೇರೆ, ಆ ಪರಿಚಯ ಆಗುತ್ತಲ್ಲ ಆಕೃತಿ. ಆಮೇಲೆ ಈಗ ಏನು ಮತ್ತೊಂದು ಲೋಕಕ್ಕೆ ಕೊಂಡೊಯ್ದಂತಹ ಡಾಕ್ಟರ್ ಮಾನಸರ್ ಅವರಿಗೆ ಶರಣಾರ್ಥಿಗಳನ್ನು ಅರ್ಪಿಸಿ ಈಗ ಗೌರವವನ್ನು ಗೆಳೆಯ ಬೆಟ್ಟಸ್ವಾಮಿ ಅವರಿಗೆ ಇವಾಗ ಪ್ರಾಧಿಕಾರದ ವತಿಯಿಂದ ನೀಡಲಾಗ್ತಾ ಇದೆ. ಎಲ್ಲ ನಾವು 4 ಪ್ರಶಸ್ತಿಗಳನ್ನು ಮಾಡಿದ್ದೀವಿ. 4 ಮಹನೀಯರ ಹೆಸರು ಲೈಬ್ರರಿನೇ. ಚಿಕ್ಕ ಪುಟ್ಟ ಗ್ರಂಥಾಲಯಗಳನ್ನ ನಾವು ನೋಡಿದ್ವಿ, ನಾವು ಬೆಳೆಸ್ತಾ ಇದ್ವಿ. ಅದಕ್ಕಿಂತ ಇನ್ನೂ ಹೆಚ್ಚಿನ ಪುಸ್ತಕಗಳು ಇಲ್ಲಿ ಅವರ ಗ್ರಂಥ ಭಂಡಾರದಲ್ಲಿದ್ದಾರೆ. ಸಾಹಿತ್ಯನೇ ಓದಬೇಕು ಅಂತ ಏನಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನ ಹೇಳ್ತಾ ಹೋಗ್ತೀನಿ ಸಣ್ಣದಾಗಿ. ಬೇಕಾದ್ರೆ ಸಾಹಿತ್ಯನೇ ಓದಬೇಕು ಅಂತ ಏನಿಲ್ಲ, ಓದಬೇಕು. ಹವ್ಯಾಸ ಆಗೋದು ಯಾವಾಗ ನಮಗೆ? ಈ ಒಂದು ಸಾಹಿತ್ಯದ ಬಗ್ಗೆ ಆಗಲಿ ಅಥವಾ ಓದುವ ಬಗ್ಗೆ ಅದೇನೇ ಎಂಥದೇ ಪುಸ್ತಕಗಳಾಗಿರ್ಲಿ, ಜ್ಞಾನವನ್ನ ಮಸ್ತಕಕ್ಕೆ ತುಂಬತಕ್ಕಂತ ಎಂಥದೇ ಪುಸ್ತಕಗಳಾಗಿ ಒಂದು ಮನೋಭಾವ ಸ್ಥಿತಿನ ರೂಢಿಸ್ಕೊಂಡ್ರೆ ಅದೊಂದು ಅಭ್ಯಾಸ ಆಗೋಗುತ್ತೆ. ಅದೇ ನಮ್ಮ ಸಂಸ್ಕೃತಿ. ಪುಸ್ತಕಗಳ ಜೊತೆ ಬದುಕುವಂಥದ್ದೇ ಪುಸ್ತಕ ಸಂಸ್ಕೃತಿ. ಆದ್ರೆ ಪುಸ್ತಕಗಳ ಜೊತೆ ಹೇಗೆ ಬದುಕ್ತೀವಿ? ಜೋಡಿಸಿಟ್ಕೊಂಡ್ರು ಸಾಕ? ಈ ನಮ್ಮ ಕಡೆ ಒಂದು ಮಾತು, ಈ ಆರಂಭದಲ್ಲಿ ಮಾತಾಡ್ತಿದ್ದಾಗ ವಾಯ್ಸು ಸ್ವಲ್ಪ ತುಂಬಾ ಕಡಿಮೆ. ಯಾವಾಗ ಹೇಳಿ ನಮಗೆ ಬೇಕು ನಿಮ್ಮ ಮಾತುಗಳು. ಅಲ್ಲಿ ಇಷ್ಟು ಒಳ್ಳೆಯ ಮಾತುಗಳನ್ನು ನಮಗೆ ತಲುಪಿಸಿದಂತಹ ರಾಮಾನಂದ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಸಮಿತಿಯ ಸಹ ಸದಸ್ಯರಾದಂತಹ ಶ್ರೀಮತಿ ಸುಚಿತ್ರ ಹೆಗಡೆ ಅವರು ನಮ್ಮನ್ನು ಕುರಿತು ಮತ್ತು ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕಂತ ಪ್ರೀತಿ ಜಸ್ಟ್ ಇದನ್ನು ನೀವೇ ಮಾಡ್ಕೊಳ್ಳೋದು ನನಗೆ ಕಷ್ಟ ಅನ್ಸುತ್ತೆ. ಒಂದು ನಿಮ್ಮ ಜೀವನದ ಪಾಠ ಅಥವಾ ಭಾಗ ಅಂತ ನನಗನ್ಸುತ್ತೆ. ಅಧ್ಯಯನ ಅನ್ನೋದು, ಪುಸ್ತಕ ಓದೋದು ಬದುಕಿನ ಒಂದು ಭಾಗ ಆಗಬೇಕು, ಬದುಕಿನ ಥರ ಇರಬೇಕು. ಪುಸ್ತಕ ಓದಿದವನ ನಡವಳಿಕೆ ಅಥವಾ ಅವನ ಜ್ಞಾನ ಮತ್ತೆ ಪುಸ್ತಕ ಓದದೇ ಇರುವವರ ಜ್ಞಾನ ಮತ್ತು ನಡವಳಿಕೆ ನೀವು ಗಮನಿಸಿ ನೋಡಿ. ಇವತ್ತಿನಿಂದ ಇದನ್ನು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓದಿದವನು
ಪುಸ್ತಕ ಪ್ರೇಮಿ ಆದವನು ಅವನ ಹವ್ಯಾಸಗಳೇನು, ಅವನ ನಡವಳಿಕೆಗಳೇನು, ಅವನ ವಿಧಾನಗಳೇನು ಅದೇ ನಿಮಗೆ ಗೊತ್ತಾಗುತ್ತೆ. ಪುಸ್ತಕ ಪ್ರೀತಿ ಅಥವಾ ಪುಸ್ತಕವನ್ನು ಓದುವುದರಿಂದ ಯಾವ ಥರದ ಲಾಭ ಆಗುತ್ತೆ ಅಂತ ಇವತ್ತು ಆಲ್ರೆಡಿ ಮಾನಸ ಸರ್ ಅದ್ಭುತ ಬಗ್ಗೆ, ಪುಸ್ತಕದ ಮಹತ್ವದ ಬಗ್ಗೆ, ಪ್ರೇಮಿ ಆಗುವುದನ್ನು, ಪುಸ್ತಕ ಓದುವುದರ ಬಗ್ಗೆ, ಅವರ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿದ್ರು. ಉದ್ಘಾಟನೆ ನಡೀತು ಮನೆಗೊಂದು ಗ್ರಂಥಾಲಯ, ಬಟ್ ನನಗನ್ಸಲ್ಲ ಇದು ನಿಜವಾದ ಉದ್ಘಾಟನೆ. ಪುಸ್ತಕ ಉದ್ಘಾಟನೆ ಆಗ್ತಾ ಇರೋದು ಇದು ನಿಜವಾದ ಉದ್ಘಾಟನೆ ಅಂತ ನನಗನ್ಸ್ತಾ ಇದೆ. ಇಂದಿನಿಂದ ನಡೀತಾ ಇದೆ, ಹೌದು, ಅವ್ರ ಮನೆಯಲ್ಲಿ ನಡೀತಾ ಇದೆ. ಅಲ್ಲೂ ಬಳ್ಳಿಯಂತೆ ಹಬ್ಬೋದು ಅಂತ ನಮ್ಮ ಕಡೆ ಒಂದು ಹೇಳ್ತಾರೆ. ಆತರ ಕರಗಿಯ ಬಳ್ಳಿಯಂತೆ ಈ ಓದಿನ ಹುಚ್ಚು, ಓದಿನ ಪ್ರೇಮ, ಪುಸ್ತಕ ಪ್ರೀತಿ ಮನೆಯಿಂದ ಮನೆಗೆ ಎಲ್ಲ ಕಡೆ ಹಬ್ಲಿ ಅಂತ ಹಾರೈಸ್ತಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಮ್ಮೆಲ್ಲರ ಪ್ರೀತಿಯ ಚಂದ್ರಣ್ಣ ಅವರು, ಚಂದ್ರಶೇಖರ್ ಅವರು, ಜಿಲ್ಲಾ ಸಂಚಾಲಕರು, ಮನೆಗೊಂದು ಗ್ರಂಥಾಲಯ ಸಮಿತಿ ಮೈಸೂರು. ಸರ್ ಕೊಡ್ತೀವಿ ಇವ್ರದ್ದಾದ್ಮೇಲೆ. ಎಲ್ಲರಿಗೂ ನಮಸ್ಕಾರ. ನನ್ನ ಪರಿಚಯ ಆಗದೆ ಹೇಳಿದಂತೆ ಡಾಕ್ಟರ್ ಶಾಂತರಾಜರ್ಸ್ ಅಂತ ನಾನು ಅಂಚೆ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದು ನಿವೃತ್ತಿ ಹೊಂದಿದ್ದೀನಿ. ಈಗ ನನಗೆ 67 ವರ್ಷ ತುಂಬ 68ನೇ ವರ್ಷ. ಆ ಒಂದು ನಿಟ್ಟಿನಲ್ಲಿ ಈಗ ಯಾಕೆ ಬಂತು ಈ ಒಂದು ಬೆಳವಣಿಗೆ ಮಾಡಬೇಕು ಅಂತೇಳಿ ನನಗೆ ಒಂದು ಅದೇ ಒಪ್ಪುವಂಥ ಈ ಒಂದು ಕಾನ್ಸೆಪ್ಟ್ ಇದೆ, ಈ ಥರ ಹಿಂಗೆ ಮಾಡ್ಬೋದು ಅಂತೇಳಿ ಅದರಲ್ಲಿ ನಾನು ಓದಂಗೆ ಆಗ್ಬೋದು. ಈಗ ಒಂದು ಥರದಲ್ಲಿ ನನಗೊಂದು ಅಡಿಪಾಯ ಆಯಿತು ಅನ್ಕೋತೀನಿ. ನಾನು ಯಾಕೆಂದರೆ ನಂದು ಅಷ್ಟೊಂದು ಜನ ಇದ್ದರೆ ನಾನು ನಮ್ಮನೇಲಿ ಇಟ್ಕೊಂಡು ಹಿಂಗೆ ಇಲ್ಲಿರೋರೆಲ್ಲರೂ ಕೂಡ ನಮ್ಮನೆಗೂ ಬರಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ಕೊಂಡು ಆತ್ಮೀಯವಾಗಿ ಸ್ವಾಗತಿಸಿದ ನಿಮಗೆ ನಮಸ್ಕಾರಗಳನ್ನು ತಿಳಿಸ್ತಾ ಈಗ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಚಂದ್ರಣ್ಣ. ಬಂಧುಗಳೇ, ಈಗಾಗಲೇ ಎಲ್ಲ ಗಣ್ಯರು ಕೂಡ ಮಾತನಾಡಿದ್ದಾರೆ. ನಾನು ಇದನ್ನು ಏನು ದೊಡ್ಡ ಸಮಾರಂಭ ಅಂತ ಅಂದ್ಕೊಂಡಿಲ್ಲ. ಇದೊಂದು ಕುಟುಂಬದ ಕಾರ್ಯಕ್ರಮ. ಇಲ್ಲಿ ಯಾವುದೇ ರೀತಿಯ ಶಿಷ್ಟಾಚಾರಗಳಿಲ್ಲ. ಸುಮ್ಮನೆ ವೇದಿಕೆ ಅನ್ನೋದನ್ನು ನಾವು ಕಲ್ಪಿಸ್ಕೊಂಡಿದ್ದೀವಿ ಅಷ್ಟೇ. ಇಲ್ಲಿ ನಾವೆಲ್ಲರೂ ಕೂಡ ಒಂದೇನೆ. ಆಮೇಲೆ ನಮ್ಮೆಲ್ಲರ ಮನೋಭಾವನೆಯೂ ಕೂಡ ಒಂದೇನೆ. ಕನ್ನಡ ಸಾಹಿತ್ಯ, ಪುಸ್ತಕ ಪ್ರೀತಿ, ನಮ್ಮ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದನ್ನು ನಾವು ನೀವೆಲ್ಲ ಕೂತು ಚರ್ಚಿಸೋ ಒಂದು ಸಂದರ್ಭ ಅಂತ ಭಾವಿಸಿದೆ. ನಾನು ಇಂಥ ಕ್ರಮವನ್ನು ಉದ್ಘಾಟನೆ ಮಾಡಿ ಈಗಾಗಲೇ ಹಲವಾರು ವಿಚಾರಗಳನ್ನು ಅವರೇ ಹೇಳಿದ ಹಾಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅವರ ಹಿಂದಿನ 9 ಅಧ್ಯಕ್ಷರುಗಳು ಕೂಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅದರ ಇತಿಮಿತಿ ಒಳಗೆ ಏನೆಲ್ಲ ಮಾಡಿ ಹೋಗಿದ್ದಾರೆ. ಅದಕ್ಕಿಂತಲೂ ಕೂಡ ಮತ್ತಷ್ಟು ವ್ಯವಸ್ಥಿತವಾಗಿ ಮತ್ತು ಅಗತ್ಯವಾಗಿರುವಂಥ ಕೆಲಸಗಳನ್ನು ಮಾನಸರವರು ಬಂದ ಮೇಲೆ ಹಮ್ಮಿಕೊಂಡಿದ್ದಾರೆ. ಅವರು ಅದನ್ನು ಮಾಡಲಿಕ್ಕೆ ಸಾಧ್ಯ. ಆ ನಂತರದಲ್ಲಿ ತಮ್ಮ ತನುಮನ ಪ್ರಕಾಶನದ ಮೂಲಕ ಸಾವಿರಾರು ಪುಸ್ತಕಗಳನ್ನು ಅವರು ಪ್ರಕಟಣೆ ಮಾಡಿದ್ದಾರೆ. ವಿದ್ಯೋನ್ಮುಖರು ಇರ್ಬೋದು, ವಿದ್ವಾಂಸರು ಇರ್ಬೋದು, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಲೇಖಕರಿಗೆ ಅವರ ತನುಮನ ಪ್ರಕಾಶನದ ಮೂಲಕ ಅವರ ಅವಕಾಶವನ್ನು ಮಾಡಿ ಮತ್ತು ಎಲ್ಲಕ್ಕಿಂತ ಪುಸ್ತಕ ಪ್ರೇಮಿ ಅನ್ನೋದು ಕೂಡ ಅವ್ರು ಯಾವಾಗಲೂ ಕೂಡ ನಾನು ನೋಡಿದಾಗ ಎಲ್ಲವೂ ಕೂಡ ಅವ್ರ ಕೈಲಿ ಒಂದು ಪುಸ್ತಕ ಇದ್ದೇ ಇರೋದು. ನಾನು ಮಾಡಬೇಕಾದಂಥ 2 ಮಹತ್ವದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋದ್ರ ಮೂಲಕ ಇಡೀ ನಾಡಿನಾದ್ಯಂತ ಕನ್ನಡ ಪುಸ್ತಕ ಪ್ರಾಧಿಕಾರ ನಿರಂತರವಾಗಿ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ, ಒಂದಲ್ಲ ಒಂದು ಪ್ರಚಾರದಲ್ಲಿ ಇರುತ್ತೆ. ಹೇಳುವಂಥ ಅವಶ್ಯಕತೆಗಳು ಕೂಡ ಇದೆ. ಹಾಗಾಗಿ ಅವರ ಅನೇಕ ಪುಸ್ತಕಗಳ ಬಗ್ಗೆ ಈಗಾಗಲೇ ಶಾಲಾ ಕಾಲೇಜುಗಳಲ್ಲಿ ಮಾಡೋದ್ರ ಮೂಲಕ ಮುಂದಿನ ಭವಿಷ್ಯದ ರೂವಾರಿಗಳು, ಮುಂದಿನ ನಮ್ಮ ವಾರ ಅವರಿಗೆ ತಲುಪಿಸುವಂತಹ ಕೆಲಸವನ್ನ ಈ ತಿಂಗಳ ಪುಸ್ತಕ ಈಗಾಗಲೇ ಮಾಡ್ತಾ ಇದೆ. ಮತ್ತು ಮನೆಗೊಂದು ಗ್ರಂಥಾಲಯ, ಇದನ್ನ ನಾವು ಮೈಸೂರಿನಲ್ಲಿ ಮೊದಲ ಬಾರಿ ಎಚ್ ಸಿ ಮಾದೇವಪ್ಪನವ್ರ ಮನೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ CPK ಅವರ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಅಲ್ಲ, ಮನೆಯೊಂದು ಗ್ರಂಥಾಲಯವಾಗಬೇಕು ಅನ್ನೋ ಮಾತನ್ನ, ಅಂದ್ರೆ ಪ್ರತಿ ಮನೆಯೂ ಕೂಡ ಗ್ರಂಥಾಲಯವಾಗಬೇಕು. ಕನ್ನಡದ ಮೇಷ್ಟ್ರುಗಳು ಮತ್ತೆ ಕನ್ನಡದ ಪಂಡಿತರುಗಳು ಕನ್ನಡ ಸಾಹಿತ್ಯವನ್ನು ರಚನೆ ಮಾಡೋದು ಬಹಳ ದೊಡ್ಡ ವಿಚಾರ ಅಲ್ಲ. ಆದರೆ ಬೇರೆ ಬೇರೆ ಕ್ಷೇತ್ರಗಳಿರುವಂತಹ ಜನಗಳು ಅದ್ರ ಕೆಲಸ ಮಾಡಬೇಕು. ವೈದ್ಯಕೀಯ ಕ್ಷೇತ್ರದವರು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೃತಿಗಳನ್ನು ರಚನೆ ಮಾಡಬೇಕು. ತಂತ್ರಾಂಶ ಬಲ್ಲಂತ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರು ಅವ್ರು ಮಾಡಬೇಕು. ಹೀಗೆ ಇರ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡಿಬೇಕಂತೇಳಿ ಈಗಾಗಲೇ ಈಗ ಮೊದಲನೇ ಕಾರ್ಯಕ್ರಮ ಮಾದೇವಪ್ಪನವ್ರ ಮನೆಯಿಂದ ಆರಂಭಗೊಂಡು ಈಗ ಬೆಟ್ಸ್ವಾಮಿ ಅವ್ರ ಮನೆಯಲ್ಲಿ 2ನೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮತ್ತೆ ನಾಳಿದ್ದು 8ನೇ ತಾರೀಕು ಕೂಡ ನಮ್ಮ ಶಾಂತರಾಜರಸರವರು ಅವರು ಅಂಚೆ ಇಲಾಖೆಯಲ್ಲಿ ಅವರು ಕೆಲಸವನ್ನ ಮಾಡಿದಂಥವ್ರು, ಅವ್ರಿಗೂ ಕೂಡ ಸಾಹಿತ್ಯದ ಬಗ್ಗೆ ಅಪಾರವಾದ ಆಸಕ್ತಿ. ಬಸವ ಮಾರ್ಗ ಇದೆಯಲ್ಲ, ಅಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. 17ನೇ ತಾರೀಕು ಸಿದ್ಧಾರ್ಥ ಲೇಔಟಲ್ಲಿ ಮಾಡ್ತಾ ಇದ್ದೀವಿ. ಹೀಗೆ ಕೂಡ ಅವರು ತಮ್ಮನ್ನು ಒಳಗುಪಡಿಸ್ಕೊಳ್ಳಲ್ಲ. ಅವರಿಗೆ ಪುಸ್ತಕವೇ ಒಂದು ದೊಡ್ಡ ಜವಾಬ್ದಾರಿ ಆಗ್ತದೆ. ಪುಸ್ತಕದ ಮೂಲಕವೇ ತಮ್ಮ ಬದುಕನ್ನು ಕಟ್ಟಿಕೊಳ್ತಾರೆ. ಪುಸ್ತಕದ ನಡುವೆಯೇ ಜೀವನ ಮಾಡೋದಿದೆಯಲ್ಲ, ಅದರ ಒಂದು ಸೊಗಸೆ ಬೇರೆ ಅಂತ ಬಂದಿದ್ದಾರೆ. ಅವರು ನ್ಯಾಯಾಲಯದಲ್ಲಿ ಕೆಲಸವನ್ನು ಮಾಡಿದಂಥವರು,
ಕೋಸು ನರಸಿಂಹಮೂರ್ತಿ ಅವರು, ಅವರಿಗೆ ವಿಶೇಷವಾಗಿ ಸುಚಿತ್ರಾ ಹೆಗಡೆ ಹೇಳಿದ ಹಾಗೆ ನಿಜಕ್ಕೂ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ, ಬಹಳ ಪೂರಕವಾಗಿದೆ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಯಾಕೆಂದ್ರೆ ಪುಣ್ಯಾಗಿರುವಂತಹ ನಂಜನಗೂಡು ತಿರುಮಲಾಂಬ ಹೆಸರಿನಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಈ ಭಾಗದಲ್ಲಿ ಆ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಮಾಡ್ಕೊಂಡಿದ್ದೀವಿ. ಅವರ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೇವೆ. PR ತಿಪ್ಪೇಸ್ವಾಮಿ ಅವರ ಪ್ರಶಸ್ತಿ, ಗಳಗನಾಥ ಪ್ರಶಸ್ತಿ ಅಂತೇಳಿ ಗಳಗನಾಥರು ತಲೆ ಮೇಲೆ ಪುಸ್ತಕಗಳನ್ನು ಹೊತ್ತು ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದಂಥವ್ರು. ಅಂತ ಮಹತ್ವದ ವಿದ್ವಾಂಸರುಗಳು, ಅಂತ ಮಹತ್ವದ ಪುಸ್ತಕ ಪ್ರೇಮಿಗಳಿದ್ದಂಥ ಈ ಒಂದು ಮಣ್ಣಿನಲ್ಲಿ ಈ ಪುಸ್ತಕದ ಒಂದು ಬೀಜವನ್ನು ಬಿತ್ತುವಂತಹ ಕೆಲಸವನ್ನು ಪುಸ್ತಕ ಪ್ರಾಧಿಕಾರ ಮಾನಸರ್ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಸಮಗ್ರವಾಗಿ ಅನೇಕ ಚಟುವಟಿಕೆ, ಇದು ಸದ್ದು ಗದ್ದಲವಿಲ್ಲದೇನೆ ತಮ್ಮ ಪಾಡಿಗೆ ಮಾಡುವಂತಹ ಪುಸ್ತಕವನ್ನೇ ಒಡನಾಡಿಯಾಗಿ ಒಡನಾಟವನ್ನ ಇಟ್ಟುಕೊಂಡಂಥವ್ರು. ನೋವುಗಳಾಗ ಚಂದ್ರಣ್ಣ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಈ ವಂದನಾರ್ಪಣೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಗೆಳೆಯ ಬೆಟ್ಸ್ವಾಮಿ ಅವರಲ್ಲಿ ಕೇಳಿಕೊಳ್ಳಲಾಗಿದೆ. ಪ್ರಣಾಮಗಳು. ಕನ್ನಡ ಪತ್ರಾಧಿಕಾರ ವತಿಯಿಂದ ಆಯೋಜಿಸಲ್ಪಟ್ಟಿರುವಂತಹ ಮನೆಗುರುತು ಗ್ರಂಥಾಲಯ ಅನುಷ್ಠಾನ ಈ ಕಾರ್ಯಕ್ರಮ ಇಂದು ನಮ್ಮ ಮನೆಯ ಮೂಲಕ ಆಗ್ತಿರುವಂಥದ್ದು ನಿಜಕ್ಕೂ ನನಗೂ ಒಂದು ಹೆಮ್ಮೆಯ ಸಂಗತಿ. ಕಾರಣದಿಂದ ಎಲ್ಲ ಮಹನೀಯರು ಬಂದಿರುವಂಥದ್ದು. ಈ ಪುಸ್ತಕ ಅನ್ನುವುದು ಬದುಕಿನ ಬಹುದೊಡ್ಡ ಭಾಗ ಆದಾಗ ಮಾತ್ರ ಇಂಥದ್ದೆಲ್ಲ ಘಟಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕುವೆಂಪು ಅವ್ರದ್ದು ಭಾಳ ಒಳ್ಳೆ ಮಾತಿದೆ, ಪುಸ್ತಕಗಳ ರಾಶಿಯನ್ನು ನೋಡುತ್ತಲೇ ನನಗೆ ಬರಲಿ ಅನಾಯಾಸ ಮರಣ, ಏಕೆಂದರೆ ನಾನು ಪುಸ್ತಕ ಶರಣ ಅಂತ ಬೇಕು ಅನ್ನುವುದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಈ ಕಾರ್ಯಕ್ರಮವನ್ನು ನಮ್ಮ ಮನೆಗೆ ಬಂದು ತುಂಬ ಪ್ರೀತಿಯಿಂದ ಉದ್ಘಾಟನೆ ಮಾಡಿಕೊಟ್ಟಂತಹ ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರು ಆದಂತಹ ಡಾಕ್ಟರ್ ಮಾನಸ ಸರ್ ಅವರಿಗೆ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳು. ಮೂರ್ತಿ ಹಿಂದೆ ಎಲ್ಲ ಅವರೇ ಇರುವಂಥದ್ದು, ಸೊ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಬಹುಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ತುಂಬ ಒಳ್ಳೆ ಪ್ರೇಕ್ಷಕರು ಬಂದಿದ್ದೀರಿ. ನೀವು ನನ್ನ ವಿದ್ಯಾರ್ಥಿ ಒಳಗಡೆ ಬೇಸಿಗೆ ಹರದಣ್ಣೆ ಅಂತ ಹೋಗುತ್ತಲ್ಲ ಕನ್ನಡ ನಮ್ಮ ಬಂಧುಗಳೆಲ್ಲ ಇದ್ದಾರೆ. ಈ ಸಲ ನಾವು ಹಬ್ಬಕ್ಕೆಲ್ಲ ಬಂದಿದ್ವಲ್ಲ ಅಲ್ಲಿ.